ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ಅದರಲ್ಲಿ ಯಾರು ಅಂತಿಮ ಕಾಲದಲ್ಲಿ ನನ್ನ ಸ್ಮರಣೆಯನ್ನು ಮಾಡ್ತಾರೋ, ಶಾಂತ ಚಿತ್ತರಾಗಿ ದೇಹವನ್ನು ಬಿಡ್ತಾರೋ, ಅವರು ನನ್ನನ್ನೇ ಸೇರುವವರಾಗ್ತಾರೆ. ಅಂದರೆ ಪರಮಾತ್ಮನಲ್ಲಿಯೇ ಐಕ್ಯವನ್ನು ಹೊಂದುತ್ತಾರೆ. ಅವರಿಗೆ ಜನನ ಮರಣಾದಿಗಳೆಂಬ ದುಃಖ ಪರಂಪರೆ ಬರೋದಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಸರ್ವವಿಧದಿಂದಲೂ ಜ್ಞಾನಕ್ಕೆ ಅಂತಿಮ ಅಂದರೆ ಚರಮಸೀಮೆ ಸರ್ವಶ್ರೇಷ್ಠವಾಗಿ ಇರುವ ಜ್ಞಾನವನ್ನು ಜ್ಞಾನಿಗಳು ಅಕ್ಷರವೆಂದು ಹೇಳುವರು. ಅಕ್ಷರ ಅಂದರೆ ಅಕ್ಷರ ಅಂದರೆ ನಾಶವಿಲ್ಲದ್ದು, ಕ್ಷರ ಅಂದರೆ ನಾಶವಾಗ್ತಕ್ಕಂಥದ್ದು. ಇಲ್ಲಿ ಅಕ್ಷರ ಅಂತ ಯಾವುದನ್ನು ಕರೀತಾರೆ ಅಂದರೆ ಪರಮಾತ್ಮನನ್ನು. ಅದು ಯಾಕೆ ಅಂದರೆ ಸರ್ವವಿಧದಿಂದಲೂ ಜ್ಞಾನಕ್ಕೆ ಅಂತಿಮವಾದ ಸ್ಥಿತಿ, ಅದು ಚರಮಸೀಮೆ, ಸರ್ವಶ್ರೇಷ್ಠವಾಗಿ ಇರುವ ಜ್ಞಾನವನ್ನು ಜ್ಞಾನಿಗಳು ಅಕ್ಷರವೆಂದು ಹೇಳುವರು. ಮತ್ತು ಪ್ರಚಂಡವಾಯುವು ಬೀಸಿದರೂ ಕೂಡ ಎಂದಿಗೂ ಆರದಿರುವುದೇ ನಿಜವಾದ ಆಕಾಶವು. ಗಾಳಿ ಬೀಸಿದಾಗ ಆರಿ ಹೋಗುವುದಲ್ಲ ಆಕಾಶ ಅಂದರೆ, ಎಷ್ಟು ಪ್ರಚಂಡ ಗಾಳಿ ಬೀಸಿದರೂ ಆರಿ ಹೋಗದಿರುವುದು ನಿಜವಾದ ಆಕಾಶ. ಆದರೆ ಇಂತಹ ವಾಯುವಿನ ಮುಂದೆ ಮೇಘಮಂಡಲವು ನಿಲ್ಲಬಲ್ಲದೆ. ಈ ಪ್ರಚಂಡ ವಾಯು ಬೀಸಿದರೆ ಆಕಾಶ ಆರಿ ಹೋಗೋದಿಲ್ಲ, ಆದರೆ ಇದು ಮೇಘಮಂಡಲ, ಮೋಡಗಳು ನಿಲ್ತವ? ಇಲ್ಲ. ಇದರಿಂದಲೇ ಜ್ಞಾನಿಗಳು ಮಾತ್ರವೇ ತಿಳಿದುಕೊಳ್ಳುವುದಾಗಿಯೂ ಜ್ಞಾನದಿಂದ ಮಾತ್ರವೇ ಅಳೆಯುವುದಾಗಿಯೂ ಇರುವ ಸಹಜವಾದ ಅಕ್ಷರವನ್ನು ಯಾರಿಂದಲೂ ತಿಳಿಯಲಾಗುವುದಿಲ್ಲವೆಂದು ಹೇಳುತ್ತಾರೆ. ಈ ಅಕ್ಷರವನ್ನು ಅಂದರೆ ನಾಶವಿಲ್ಲದ ಈ ಪರಮಾತ್ಮನನ್ನು ಯಾರು ತಿಳಿದುಕೊಳ್ಳಬಲ್ಲರು ಅಂದರೆ ಜ್ಞಾನಿಗಳು ಮಾತ್ರವೇ ತಿಳಿದುಕೊಳ್ಳಬಲ್ಲರು. ಎಲ್ಲರಿಂದಲೂ ಅದು ಸಾಧ್ಯವಿಲ್ಲ. ವಿಷದಂತೆ ಸಮಸ್ತ ವಿಷಯಾದಿಗಳನ್ನು ಕೊರೆದು ಇಂದ್ರಿಯಗಳನ್ನೆಲ್ಲ ನಿರ್ಮಲಗೊಳಿಸಿ ಉದಾಸೀನ ವೃತ್ತಿಯಿಂದ ಶರೀರವೆಂಬ ನೆರಳಿನಲ್ಲಿ ಕುಳಿತಿರುವ ವಿರಕ್ತ ಪುರುಷರು ಮಾತ್ರ ವೇದಜ್ಞರು ಹೇಳುವ ಅಕ್ಷರವೆಂಬ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮವನ್ನು ಪಡೆಯಬೇಕೆಂದು ಯಾವಾಗಲೂ ಇಚ್ಛಿಸುವರು. ಇಲ್ಲಿ ವೈರಾಗ್ಯವಿಲ್ಲದ ವ್ಯಕ್ತಿ ಯಾವ ಸಾಧನೆಯನ್ನು ಮಾಡಲಾರ. ಅದರಿಂದ ವೈರಾಗ್ಯಶಾಲಿಯಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ವೈರಾಗ್ಯವಿಲ್ಲದಿದ್ದರೆ, ನಿಜ ವೈರಾಗ್ಯ ಇಲ್ಲದಿದ್ದರೆ ನಮಗೇನಾಗುತ್ತೆ, ಸಾಧನೆ ಸಾಧ್ಯ ಆಗೋದಿಲ್ಲ. ಆದರೆ ತಾತ್ಕಾಲಿಕ ವೈರಾಗ್ಯಗಳಿದೆ. ಪ್ರಸೂತಿ ವೈರಾಗ್ಯ, ಸ್ಮಶಾನದ ವೈರಾಗ್ಯ, ಇನ್ನೊಂದು ರೋಗ ರುಜಿನಗಳು ಬಂದಾಗ ವೈರಾಗ್ಯ ಇದೆ. ಅತಿಯಾದ ರೋಗಗಳಿಂದ ನರಳ್ತಾ ಇರೋ ವ್ಯಕ್ತಿಗೆ ಯಾವುದೇ ಸುಖಭೋಗದವನ್ನು ಆಸೆಯನ್ನು ತೋರಿಸಿ, ಅಯ್ಯೋ ಯಾರಿಗೆ ಬೇಕು ಹೋಗಪ್ಪ, ನಾನು ಮೊದಲು ಸ್ವಸ್ಥನಾದರೆ ಸಾಕು ಅಂತಾನೆ, ಆರೋಗ್ಯವಂತನಾದರೆ ಸಾಕು, ಹುಷಾರಾದರೆ ಸಾಕು ಅಂತಾನೆ. ಸ್ಮಶಾನದಲ್ಲಿ ಹೋಗಿ ನೋಡಿ, ಆ ವ್ಯಕ್ತಿಯನ್ನು ಹೂಳ್ತಾ ಇದ್ರೆ ಅಥವಾ ಸುಡ್ತಾ ಇದ್ರೆ ಅವರ ಬಂಧುಗಳು ರೋದನ ಮಾಡುವುದನ್ನು ನೋಡಿ ಎಲ್ಲರೂ ಅಂತಾರೆ, ಅಯ್ಯೋ ಏನಿದ್ರೇನು, ಎಲ್ಲ ನಮಗೂ ಒಂದಿನ ಇದೇ ದುರ್ಗತಿ ಅಂತಾರೆ. ಅದು ಸ್ಮಶಾನ ವೈರಾಗ್ಯ. ಪ್ರಸೂತಿ ವೈರಾಗ್ಯ, ಒಂದು ಗರ್ಭಿಣಿಯಾದ ಹೆಂಗಸು ಆ ಹೆರಿಗೆ ನೋವಿನಿಂದ ಕಿರ್ಚ್ಕೊಳ್ತಾ ಇರ್ತಾಳೆ. ಆ ನೋವು ಅವಳಿಗೆ ಮಾತ್ರ ಗೊತ್ತು. ಆದರೆ ಆ ಹೆರಿಗೆ ಆದ ನಂತರ ಮಗುವಿನ ಮುಖವನ್ನು ನೋಡಿ ತದನಂತರ ದಿನಗಳಲ್ಲಿ ಆಕೆ ಹೆರಿಗೆ ನೋವನ್ನು ಕೂಡ ಮರೆತು ಬಿಡ್ತಾಳೆ. ಆದರೆ ಈ ಮೂರೂ ಕಾಲಾವಸ್ಥೆಗಳಲ್ಲಿ ಇದ್ದಂಥ ವೈರಾಗ್ಯ ಸ್ಥಿರವಾಗಿ ಇದ್ದದ್ದೇ ಆದರೆ ಅವರೆಲ್ಲ ಜ್ಞಾನಿಗಳಾಗ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ವೈರಾಗ್ಯ ಎನ್ನುವುದು ಶಾಶ್ವತವಾಗಿರಬೇಕೇ ಹೊರತು ಈ ಮೂರು ವೈರಾಗ್ಯಗಳಂತೆ ತಾತ್ಕಾಲಿಕವಾಗಿ ಇರಬಾರದು. ಯಾರು ಈ ವೈರಾಗ್ಯದಿಂದ ಕೂಡಿದವರಾಗಿದ್ದು ಸಚ್ಚಿದಾನಂದ ಪರಬ್ರಹ್ಮನನ್ನು ವೇದಜ್ಞರು ಹೇಳುವ ಪ್ರಕಾರ ಯಾರು ಈ ಸಾಧನೆಯನ್ನು ಮಾಡ್ತಾರೋ ಅವರು ಮಾತ್ರ ಪರಬ್ರಹ್ಮನನ್ನು ತಿಳಿತಾರೆ. ಇಂತಹ ಇಚ್ಛೆ ಇಲ್ಲದೆ ಕೇವಲ ಅನುರಾಗದಿಂದ ಬ್ರಹ್ಮಚರ್ಯವೆಂಬ ಕಠಿಣವಾದ ವ್ರತಗಳ ಸಂಕಟವನ್ನು ಸಹ ಕಷ್ಟವೆಂದು ಲಕ್ಷಿಸದೆ ಇಂದ್ರಿಯಗಳನ್ನು ನಿರ್ಮಲ ಮಾಡುತ್ತಾ ವೇದಗಳ ವಿಚಾರದಲ್ಲಿ ಮುಳುಗಿ ಮರಣ ಸಮಯದಲ್ಲಿ ನನ್ನನ್ನು ಸ್ಮರಿಸಿದ್ದಾದರೆ ಅಂತಹವರು ಸಹ ಮೇಲೆ ಹೇಳಿದಂತಹ ದುರ್ಲಭವೂ ಅಚಿಂತ್ಯವೂ ಮತ್ತು ಅನಂತವೂ ಆದ ಪದವಿಯನ್ನು ಯಾವ ವಿಚಾರದಿಂದ ಹೊಂದುವರೆಂಬುದನ್ನು ತಿಳಿಸುವೆನು ಎನ್ನಲು ಅರ್ಜುನನು ಹೇಳುತ್ತಾನೆ. ನೋಡಪ್ಪ, ಈ ರೀತಿ ವೈರಾಗ್ಯದಿಂದ ಕೂಡಿ ಈ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದೆ ಆದರೆ ಎಲ್ಲರೂ ಸಹ ಇದನ್ನು ಪಡಿತಾರೆ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಹೇ ಮಹಾರಾಜ, ನಾನು ತಮ್ಮಲ್ಲಿ ಪ್ರಾರ್ಥಿಸಬೇಕೆಂದಿದ್ದುದನ್ನು ತಾವೇ ಸ್ವಯಂ ಕೃಪೆಯಿಂದ ತಿಳಿಸುವರಾದಿರಿ. ಆದರೆ ಹೇ ದೇವ, ತಾವು ಈಗ ಹೇಳುವ ವಿಷಯವನ್ನೇ ಅಜ್ಞಾನಿಯಾದ ನನಗೆ ಇನ್ನೂ ಸರಳವಾಗಿಯೂ
ಸುಗಮವಾಗಿ ಇರುವಂತೆ ತಿಳಿಸುವರಾಗಿರಿ ಎನ್ನಲು ಆ ಸಮಯದಲ್ಲಿ ಮೂರು ಲೋಕಕ್ಕೂ ಬೆಳಕಾದ ಶ್ರೀಕೃಷ್ಣನು ಹೇಳುತ್ತಾನೆ. ಅರ್ಜುನ ಹೇಳ್ತಾನೆ, ನೀವು ಹೇಳ್ತಾ ಇರೋ ವಿಚಾರ ಏನೋ ಸರಿಯಾಗಿದೆ ಸ್ವಾಮಿ, ಆದರೆ ಇನ್ನೂ ಸರಳವಾಗಿ ಸುಲಭವಾಗಿ ಸ್ವಲ್ಪ ತಿಳಿಸ್ಕೊಡಿ, ನನಗೆ ಅರ್ಥ ಆಗಲಿ, ಯಾಕಂದರೆ ನಾನು ಅಜ್ಞಾನಿ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಈಗ ನೀನು ನನ್ನನ್ನು ಅರಿಯಲಾರೆಯ, ಸ್ವಾಭಾವಿಕವಾಗಿಯೇ ಹೊರಮುಖವಾಗಿ ಹರಿದಾಡುವ ಮನಸ್ಸನ್ನು ಪ್ರಯತ್ನಪೂರ್ವಕವಾಗಿ ಹೃದಯದಲ್ಲಿ ನಿಲ್ಲಿಸಬೇಕು. ಹೀಗೆ ಮಾಡುವುದರಿಂದ ಸರ್ವವು ತಾನಾಗಿಯೇ ನಿನ್ನ ಅನುಭವಕ್ಕೆ ಬರುವುದು. ಹೇಳ್ತಾ ಇರ್ತೀರಲ್ಲ, ಓ ನೀವೇನಪ್ಪ ದೊಡ್ಡ ಸಾಧನಾ ಪುರುಷರು, ಸಾಧನೆ ಮಾಡ್ತಾ ಇದ್ದೀರಿ, ನಿಮಗೆಲ್ಲ ತಿಳಿತದೆ, ಗುರುಗಳ ಕೃಪೆ ನಿಮ್ಮ ಮೇಲಿದೆ. ಎಲ್ಲ ಸುಳ್ಳು. ಎಲ್ಲರಿಗೂ ಪರಮಾತ್ಮ ನಿರ್ವಂಚನೆಯಿಂದ ಎಲ್ಲರಲ್ಲಿಯೂ ಒಂದೇ ಶಕ್ತಿಯನ್ನು ತುಂಬಿದ್ದಾನೆ. ಯಾಕಂದರೆ ಪರಮಾತ್ಮನೇ ತಾನೇ ಇದ್ದಾನಲ್ವ. ಅದರಿಂದ ಯಾರ್ಯಾರು ಎಷ್ಟರ ಮಟ್ಟಿಗೆ ಅಜ್ಞಾನಕ್ಕೆ ಒಳಗಾಗಿರ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಅವಲಂಬಿತವಾಗಿರ್ತದೆ. ಇಲ್ಲಿ ಅದನ್ನೇ ಕೃಷ್ಣ ಹೇಳ್ತಾರದು, ನಿನ್ನ ಅನುಭವಕ್ಕೆ ಬರುತ್ತೆ, ಸರ್ವವು ತಾನಾಗಿ ಅನುಭವಕ್ಕೆ ಬರುತ್ತೆ. ಯಾವಾಗ ನಿನ್ನ ಅಂತಃಕರಣದ ಮೂಲದಲ್ಲಿ ಪರಮಾತ್ಮನನ್ನು ನೀನು ನಿನ್ನ ಹರಿದಾಡುವ ಮನಸ್ಸನ್ನು ಅಂತಃಕರಣದ ಮೂಲಕ್ಕೆ ಅಂತರ್ಮುಖ ಮಾಡು. ಹೊರ ಪ್ರಪಂಚದಲ್ಲಿ ಜಗತ್ತಿನ ವ್ಯವಹಾರಗಳಲ್ಲಿ ಕುಟುಂಬದ ಚಿಂತನೆಗಳಲ್ಲಿ ಮುಳುಗಿಸ್ಕೊಂಡಿರೋ ನಿನ್ನ ಮನಸ್ಸನ್ನು ಅಲ್ಲಿಂದ ತಗೊಂಡು ಬಂದು ಪರಮಾತ್ಮ ಚಿಂತನೆಯಲ್ಲಿ ನಿನ್ನ ಅಂತಃಕರಣದ ಮೂಲದಲ್ಲಿ ಸೇರಿಸು, ನಿನ್ನ ಹೃದಯಾಕಾಶದಲ್ಲಿ ನಿಲ್ಲಿಸು. ಆಗ ನಿನಗೆ ಸತ್ಯದ ಅರಿವಾಗುತ್ತೆ. ಇಲ್ಲಿ ಹೆಚ್ಚು ಕಡಿಮೆ ಅಂತ ಏನು ಭೇದ ಏನಿಲ್ಲ. ಎಲ್ಲೆಲ್ಲವೂ ಅವರ ಪುರುಷ ಪ್ರಯತ್ನವನ್ನು, ಸತತ ಪ್ರಯತ್ನದಿಂದ ಎಲ್ಲರೂ ಅವ್ರವ್ರು ಮಾಡ್ಕೊಳ್ಳೋದೆ. ಎಲ್ಲರ ಮೇಲೂ ಪರಮಾತ್ಮ ವಂಚನೆ ಬುದ್ಧಿ ಅವನಿಗೇನಿಲ್ಲ, ಪಕ್ಷಪಾತವೇನೂ ಇಲ್ಲ. ಎಲ್ಲರ ಮೇಲೂ ಒಂದೇ ಕರುಣೆ ಆತನಲ್ಲಿ. ಆದರೆ ನಮ್ಮ ಯೋಗ್ಯತಾನುಸಾರ ನಾವು ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತೀವಿ ಹೊರತು ಪರಮಾತ್ಮನ ಕೃಪೆ ಒಬ್ಬರ ಮೇಲೆ ಒಂದಿದೆ ಅಂತ ಏನೂ ಇಲ್ಲ ಅಲ್ಲಿ. ಅದರಿಂದ ಇಲ್ಲಿ ಹೇಳ್ತಾರದು, ಹೊರಗೆ ಹರಿದಾಡುತ್ತಿರುವ ನಿನ್ನ ಮನಸ್ಸಿನ ನಿನ್ನ ಹೃದಯಾಕಾಶದಲ್ಲಿ, ನಿನ್ನ ಅಂತಃಕರಣ ಮೂಲದಲ್ಲಿ ತಂದು ನಿಲ್ಲಿಸು, ಸರ್ವವು ತಾನಾಗಿಯೇ ನಿನ್ನ ಅನುಭವಕ್ಕೆ ಬರುತ್ತದೆ. ಇದನ್ನು ಕೃಷ್ಣ ಹೇಳ್ತಾರದು. ಜ್ಞಾನಿಗಳು ಕೂಡ ಹಾಗೆ ಹೇಳ್ತಾರದು. ಈಗ ತಪ್ಪು ಅಥವಾ ದೋಷ ಯಾರಲ್ಲಿರೋದು? ನಮ್ಮಲ್ಲೇ ಇರೋದು. ನನಗೆ ಜ್ಞಾನವಿಲ್ಲ, ನನಗೇನು ತಿಳಿತಾ ಇಲ್ಲ ಅಂದರೆ ಅದಕ್ಕೆ ನಾವೇ ಹೊಣೆಗಾರರೇ ಹೊರತು ಪರಮಾತ್ಮ ಹೊಣೆಗಾರನಲ್ಲ. ಇಂದ್ರಿಯ ದ್ವಾರಗಳೆಲ್ಲವನ್ನು ಚೆನ್ನಾಗಿ ನಿಗ್ರಹಿಸಿದಾಗಲೇ ಇಂತಹ ಸ್ಥಿತಿಯು ಸಿದ್ಧವಾಗುವುದು. ಇಂದ್ರಿಯ ದ್ವಾರಗಳನ್ನ ಚೆನ್ನಾಗಿ ನಿಗ್ರಹಿಸಬೇಕು. ಯಾವ ಮುಖಾಂತರ ಆದರೂ ಕಿತ್ಕೊಂಡು ಹೋಗುತ್ತದು. ಜ್ಞಾನೇಂದ್ರಿಯ ಆಗ್ಬೋದು, ಕರ್ಮೇಂದ್ರಿಯ ಆಗ್ಬೋದು. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ವಿಚಾರ ನಮ್ಮನ್ನು ಸೆಳೆದಿಟ್ಕೊಳ್ಳುತ್ತೆ. ಅದರಿಂದ ಈ ವಿಚಾರದಲ್ಲಿ ನಾವು ಶಕ್ತಿಯಿಂದ, ಯುಕ್ತಿಯಿಂದ, ಪುರುಷ ಪ್ರಯತ್ನಪೂರ್ವಕವಾಗಿ ನಾವು ಮನಸ್ಸನ್ನು ಹಿಂತಿರುಗಿಸ್ಬೇಕು. ಆಗ ಮನಸ್ಸು ಸಹಜವಾಗಿಯೇ ಒಳಗಡೆ ಅಡಗುವುದು. ಹೀಗೆ ಅಡಗಿಸಲ್ಪಟ್ಟ ಮನಸ್ಸು ಹೃದಯದಲ್ಲಿಯೇ ಸ್ಥಾಯಿಯಾಗುವುದು, ಅಲ್ಲೇ ನೆಲೆ ನಿಂತುಕೊಳ್ಳುತ್ತೆ. ಕೈ ಕಾಲುಗಳು ಮುರಿದು ಅಂಗವೈಕಲ್ಯ ಹೊಂದಿದ ವ್ಯಕ್ತಿಯು ಮನೆಯನ್ನು ಬಿಟ್ಟು ಎಲ್ಲಿಗೂ ಹೊರಗಡೆ ಹೋಗದಿರುವಂತೆ. ಈಗ ಯಾವುದೋ ಒಂದು ಅವಘಡಕ್ಕೆ ಸಿಕ್ಕಿ ಕೈ ಕಾಲುಗಳನ್ನ ಮುರ್ಕೊಂಡಂಥ ವ್ಯಕ್ತಿ ಊರೂರು ತಿರುಗ್ತಾ ಇರ್ತಾನೆ. ಕೈ ಕಾಲು ಮುರಿದೋದ್ಮೇಲೆ ಏನು ಮಾಡ್ತಾನೆ? ಮನೇಲೇ ಇರಬೇಕಾಗತ್ತೆ. ಈ ರೀತಿಯಲ್ಲಿ ಮನಸ್ಸು ಸಹ ಒಳಗೆ ಬಂಧಿಸಲ್ಪಟ್ಟಿರುವಾಗ ಮನುಷ್ಯನು ಪ್ರಾಣವಾಯುವಿನ ದ್ವಾರ, ಪ್ರಾಣವ ಓಂಕಾರವನ್ನು ಧ್ಯಾನಿಸಬೇಕು. ಯಾವಾಗ ವಿಷಯ ವಸ್ತುಗಳಿಂದ ವಿಮುಖನಾದ ಮನಸ್ಸು ಅಂತರ್ಮುಖಿಯಾಗುತ್ತೋ ಆಗ ನಾವು ಗುರುವಿನಿಂದ ಉಪದೇಶಿಸಲ್ಪಟ್ಟ ಆ ಬೀಜಾಕ್ಷರ ಮಂತ್ರವನ್ನು ನಾವು ಉಚ್ಚಾರ ಮಾಡಬೇಕು, ಅದನ್ನು ಧ್ಯಾನ ಮಾಡಬೇಕು. ಆಗ ಕ್ರಮಕ್ರಮವಾಗಿ ಪ್ರಾಣವಾಯುವನ್ನು ಬ್ರಹ್ಮರಂಧ್ರದವರೆಗೂ ತೆಗೆದುಕೊಂಡು ಬರಬೇಕು. ಈ ಕುಂಡಲಿನಿಯ ಯೋಗಾಭ್ಯಾಸ ಅಥವಾ ಕುಂಭಕ ಪ್ರಾಣಾಯಾಮ ಎಂಬ ಅಭ್ಯಾಸವನ್ನು ಮಾಡ್ತಾ ಇದ್ದಾಗ ನಮಗೆ ಆ ಮಹಾಪ್ರಾಣವಾಯುವು, ಅದನ್ನೇ ಕುಂಡಲಿನಿ ಅಂತ ಕರೆಯೋದು. ಯಾವುದು? ಮಹಾಪ್ರಾಣವನ್ನು, ಪ್ರಾಣವಾಯುವು ಬ್ರಹ್ಮರಂಧ್ರದವರೆಗೂ, ಮೂಲಾಧಾರ ಚಕ್ರದಿಂದ ಬ್ರಹ್ಮರಂಧ್ರದವರೆಗೂ ಅದು ಹತ್ತಿ ಏರಿಳಿಯುವುದನ್ನು ನಾವು ಗಮನಿಸ್ತಾ ಇರ್ತೀವಿ. ಈ ಸಾಧನೆಯನ್ನು ಮಾಡಬೇಕು. ಆಗ ಧಾರಣಾ ಬಲದಿಂದ ಅದನ್ನು ಬ್ರಹ್ಮಾಕಾಶದಲ್ಲಿ ಸೇರಿ ಹೋಗುವಂತೆ ಸ್ಥಿರವಾಗಿ ನಿಲ್ಲಿಸಬೇಕು. ಇಲ್ಲಿ ಯಾವುದೇ ಮಾರ್ಗವನ್ನು ತೆಗೆದುಕೊಂಡು ಬಂದ್ರೂ ಕುಂಭಕ ಪ್ರಾಣಾಯಾಮವೆಂಬ ವಿಚಾರವೇ ಮೂಲ ಅಗ್ರಸ್ಥಾನವನ್ನು ಪಡೆದುಕೊಳ್ತದೆ. ಆರಂಭದ ಹಂತದಲ್ಲಿ ಶುದ್ಧ ಭಕ್ತಿ, ಗುರು ಸೇವೆ, ಆನಂತರ ಧ್ಯಾನ, ಆನಂತರ ಕುಂಭಕ ಪ್ರಾಣಾಯಾಮವೆಂಬ ಅಭ್ಯಾಸ. ಅದರ ನಂತರವೇ ಜ್ಞಾನ ಅರ್ಥ ಆಗೋದಿಲ್ಲ ಅಂದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರವೇ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಎಂಬ ಗ್ರಂಥದಲ್ಲಿ ಕುಂಭಕ ಪ್ರಾಣಾಯಾಮ ಎಂಬ ಯೋಗಾಭ್ಯಾಸಕ್ಕೆ ಅಥವಾ ಈ ಬ್ರಹ್ಮವಿದ್ಯೆಗೆ
ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಹೆಚ್ಚು ಸ್ಫುಟವಾಗಿ ವಿವರಣೆಪೂರ್ವಕವಾಗಿ ಅದನ್ನು ಬರೆದಿದ್ದಾರೆ. ನಿಮಗೆ ಯಾರಿಗ್ಯಾರಿಗೂ ಸಾಧಿಸಬೇಕು ಅಂತ ಇದ್ದರೆ ಆ ಥರ ಪಟ್ಟು ಮಾಡೋದು, ಅದರ ಟೆಕ್ನಿಕ್ಗಳನ್ನ ತಿಳ್ಕೊಂಡು ನಾವು ಇನ್ನೇನೇನೋ ಮಾಡಬೇಕು ಅಂತ ದುರ್ಬುದ್ಧಿಯಿಂದ ಕೂಡಿರೋರು ಯಾರೇ ಇದ್ದರೂ ಖಂಡಿತ ಇದನ್ನು ತಗೋಬೇಡಿ. ಪ್ರಯೋಜನವನ್ನು ಪಡೆದು 10 ಜನಕ್ಕೆ ಇದರ ಉಪಯೋಗವನ್ನು ಹೇಳ್ಕೊಡ್ಬೇಕು. ನಾನು ಉದ್ಧಾರವಾಗಬೇಕು, ಅವರು ಉದ್ಧಾರಕ್ಕೂ ಕಾರಣ ಆಗಬೇಕು, ಗುರು ಕೃಪೆಗೆ ಪಾತ್ರರಾಗಬೇಕು. ನಾವು ಬದುಕ್ತಿರುವ ಸಮಾಜಕ್ಕೆ ಕಿಂಚಿತ್ತು ಅಲ್ಪ ಉಪಕಾರವನ್ನಾದರೂ, ಸೇವೆಯನ್ನಾದರೂ, ಉಪಕಾರ ಅಂದರೆ ತಪ್ಪಾಗುತ್ತೆ, ಅಲ್ಪ ಸೇವೆಯನ್ನಾದರೂ ಮಾಡಬೇಕು ಅನ್ನುವ ಶುದ್ಧ ಮನಸ್ಸುಳ್ಳವರು ಮಾತ್ರ ಇದನ್ನು ತಗೊಳ್ಳಿ. ಮಿಕ್ಕವರು ಸ್ವಾರ್ಥ ಬುದ್ಧಿಯಿಂದ ಕೂಡಿದ್ದು, ಮನಸ್ಸಿನಲ್ಲಿ ಕಪಟವನ್ನು ಇಟ್ಕೊಂಡು ಹೊರಗೆ ಉಪಯೋಗವನ್ನು, ಜಗತ್ತಿಗೆ ಉಪಕಾರ ಮಾಡ್ತೀನಿ ಅನ್ನೋ ಬುದ್ಧಿಯಿಂದ ಕೂಡಿದವರು ಯಾರು ಈ ವಿದ್ಯೆಯನ್ನು ತಗೋಬೇಡಿ. ಯಾಕಂದರೆ ನಾನು ಇಂಥವ್ರು ನೋಡ್ತಾ ಇದ್ದೀನಿ. ಕೇವಲ ತಮ್ಮ ಉದ್ಧಾರದ ಅಥವಾ ಅದನ್ನು ವ್ಯಾಪಾರ ದೃಷ್ಟಿಯಿಂದ ಲಾಭವನ್ನು ಗಳಿಸಬೇಕು ಈ ವಿದ್ಯೆಯನ್ನು ತಿಳಿದು ಅಂದ್ಕೊಂಡು ಎಷ್ಟೋ ಜನ ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಖಂಡಿತವಾಗಿ ಅದು ನಿಮಗೆ ಒಲಿಯೋದಿಲ್ಲ. ಲೋಕದ ಸೇವೆಗಾಗಿ ಬಳಸಿ ಇದನ್ನು. ಅದು ನಿಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ ಆಗಿರ್ತದೆ. ಲೋಕದ ಜನರಿಗೆ ಯಾರೇನು ಉಪಕಾರ ಮಾಡಬೇಕಾಗಿಲ್ಲ, ಪರಮಾತ್ಮ ಅವೆಲ್ಲ ನೋಡ್ಕೊಳ್ತಾನೆ. ನಾವು ಪರಮಾತ್ಮನಿಂದ ಬಂದಂಥ ಈ ವಿದ್ಯೆಯನ್ನು, ಜ್ಞಾನಿಗಳಿಂದ ಮುಖಾಂತರ ಬಂದಂಥ ಈ ವಿದ್ಯೆಯನ್ನು ಲೋಕದ ಜನರಿಗೆ ತಲುಪಿಸುವ ಮೂಲಕ ಲೋಕದ ಸೇವೆಯನ್ನು ಮಾಡಬೇಕು, ಜನಸೇವೆಯನ್ನು ಮಾಡಬೇಕು, ಜೀವಿಗಳ ಉದ್ಧಾರಕ್ಕಾಗಿ ಶ್ರಮಿಸಬೇಕು. ನಾವು ಉದ್ಧಾರ ಆಗಬೇಕು, ಅವ್ರಿಗೂ ಸೇವೆ ಮಾಡಬೇಕು. ಈ ಸೇವಾ ಮನೋಭಾವ ಇರುವವರು ಮಾತ್ರ ಈ ಯೋಗ ವಿದ್ಯೆಯನ್ನು ತೆಗೆದುಕೊಂಡು ನೀವು ಉದ್ಧಾರ ಆಗಿ ಇತರರ ಉದ್ಧಾರಕ್ಕೂ ಕಾರಣರಾಗಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಕೃಷ್ಣ ಮುಂದುವರೆದೇನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.